ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ರಾತ್ರಿ ಸಮಯದಲ್ಲಿ ಈ ಭಯಾನಕ ಕಾಡಿಗೆ ಬಂದಿದ್ದೇನೆ. ಇಲ್ಲಿ ನಾನು ಕಂಡದ್ದು ನಿಜವಾಗಿಯೂ ನನ್ನ ಬೆಚ್ಚೆ ಬೀಳುವಂತೆ ಮಾಡಿತ್ತು. ಅದು ಏನು ಅಂತ ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಗೈಸ್, ಇಲ್ಲಿ ನೈಟ್ ಟೈಮು ಇದ್ರ ಒಳಕ್ಕೆ ಹೋಗೋಕ್ಕೆ ಜಾಗ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ನೀವೇ ನೋಡಿ, ಅಪ್ಪಣೆ ಇಲ್ಲದೆ ಪ್ರವೇಶ ಇಲ್ಲ, ಒಳಗೆ ಮದ್ಯಪಾನ ಮಾಡುವಂತಿಲ್ಲ, ಕಂಡು ಬಂದಲ್ಲಿ ಶಿಕ್ಷಾರ್ಹ ಅಪರಾಧ. ಇಂಥದನ್ನು ನಾವು ಎದುರಿಸಿ ಒಳಗಡೆ ಹೋಗಿ ವಿಡಿಯೋ ಮಾಡ್ಕೊಂಬರೋಣ ಅಂತ ಹೊರಟಿದ್ದೀವಿ ಗೈಸ್. ಒಳಗಡೆ ಹೋಗಿ ಏನು ಇದೆ, ನೆಗೆಟಿವ್ ಆ್ಯಕ್ಟಿವಿಟೀಸ್ ಏನೋ ಕಾಣಿಸುತ್ತಾ, ಇನ್ನು ಏನೋ ಬೇರೆ ಏನೇನು ಇದೆಯಾ ಅಂತ ಒಂಥರ ನೈಟ್ ಕ್ಯಾಂಪ್ ಥರನ ಆಗಬೇಕು, ಒಂಥರ ಶಾಡೋಗಳದ್ದು ಒಂಥರ ಗೋಶ್ ವಿಡಿಯೋ ಥರನ ಆಗಬೇಕು ಅಂತೇಳ್ಬಿಟ್ಟು, ವಿಡಿಯೋದು ಆಗಬೇಕು ಮಾಡಬೇಕು ಅಂತೇಳ್ಬಿಟ್ಟು ಹೊರಗಡೆ ಹೊರಟಿದ್ದೀವಿ. ಬನ್ನಿ ನೋಡೋಣ ಒಳಗಡೆ. ಹಂದಿ 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 ನೋಡ್ರಿ, ಹಂದಿ ನೋಡಿದ್ರಾ ಯಾವ ಥರ ಓಡ್ತಿದೆ ನೋಡಿ. ಅದು ಒಂದು ಕಡೆ ನೇರವಾಗಿ ಓಡಲ್ಲ, ಎಂತ ಓಡ್ತಾ ಇದೆ ಗೈಸ್. ನೋಡು, ಕ್ಯಾಮ್ರಾ ಆನ್ ಆಗ್ತಾ ಇತ್ತು. ಇಲ್ಲಿ ಒಂದಿನ ನಾವು ಮತ್ತು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ರೀಲ್ಸ್ ಮಾಡಿ ಎಲ್ಲ ಬಂದೋಗಿದ್ದಾರೆ, ಲೊಕೇಶನಲ್ಲಿ ಏನೋ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಏನೋ ಮಾಡೋಕ್ಕೆ ಬಂದಿಲ್ಲ ನಾವು, ನೀರನ್ನ ಸರ್ತಾರೆ ಎಲ್ಲ ತಿಳ್ಕೊಳ್ಳಿ, ಎಲ್ಲ ಏನೋ ವಿಡಿಯೋ ಮಾಡೋದಕ್ಕೆ ಯಾರು ಕ್ಯಾಮ್ರಾ ಅಬ್ಸರ್ವ್ ಮಾಡಿ ಎಷ್ಟು ನಾವು ಏನೋ ಕಳ್ತನಕ್ಕೆ ಬಂದಿಲ್ಲ, ಏನೋ ಬಂದಿಲ್ಲ. ನಾವು ಒಂದು ವಿಡಿಯೋ ಮಾಡಬೇಕು ಅಂತ ಬಂದು ಅನ್ಎಕ್ಸೆಪ್ಟೆಡ್ ಆಗಿ ರೋಡಲ್ಲಿ ಹೋಗುವಾಗ ಒಂದು ಗೋಸ್ಟ್ ಆಗಲಿ ಕಾಡೊಳಗೆ ಒಂದು ಕ್ಯಾಮ್ ಥರ ಮಾಡೋಣ ನೋಡ್ಕೊಳ್ಳೋವಾಗ ಅಂತ ಬಂದಿದ್ದು. ಆದರೆ ಅದು ಕ್ಯಾಮ್ರಾ ಆನ್ ಆಗಿದೆ ಅಂದರೆ ಅದು ನಾವು ಇಲ್ಲೂ ಆನ್ ಆಗುತ್ತೆ. ಪಟ್ಟಂತ ನೋಡು, ತೋರಿಸು ತೋರಿಸ್ತಾ ಇದ್ದೀನಿ, ಇವಾಗ ಆನ್ ಆಗುತ್ತೆ ನೋಡು. ಎಲ್ಲದು ಇಲ್ಲ ಕ್ಯಾಮ್ರಾ ಇಲ್ಲ, ಆನ್ ಆಗಿದೆ ನೋಡಿ. ಇಲ್ಲಿ ನೋಡಿ, ಕ್ಯಾಮ್ರಾ ಆನ್ ಆಗಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ, ಅದೇ ಕ್ಯಾಮ್ರಾ. ನಾವು ಅನ್ಎಕ್ಸೆಪ್ಟೆಡ್ ಆಗಿ ಈ ಕಡೆ ಹೋಗಿದ್ದು, ಬಟ್ ನಾವು ನೋಡಿ ಹೋಗ್ಬೇಕಾಗಿರೋದು ಏನಾರಪ್ಪ ಅಂದ್ರೆ ಜಾಗ ಏನು ರಾಕಿ ಅದು ನಾವು ಹೋಗಿ ನೋಡ್ಬೇಕಾಗಿರೋ ಜಾಗ ಗ್ರೀನ್ ವ್ಯಾಲ್ಯೂ ಅಂತ ನಾವು ಹೋಗಿ ನೋಡ್ಬೇಕಾಗಿರೋ ಜಾಗ ನಮಗೆ. ಬಟ್ ದಾರಿ ಮಿಸ್ ಆಗಿ ನೈಟ್ನಲ್ಲಿ ವಾಪಸ್ ಆಗ್ತಾ ಇದ್ದೀವಿ. ಹೇಳಿ, ನೀರು ಹರಿತಾ ಇರೋದೇನು ಕೇಳಿಸ್ತಾ ಇಲ್ಲ ಅಲ್ಲ. ನೀರು ನೋಡಕ್ಕೆ ಮುಳೆ, ಏನು ಮುಳೆ ಅದು ನೋಡಿ, ಏನೋ ನೀವೇ ನೋಡು. ಇದೇನೋ ಇದು ಹಸನ ಏನೋ ಸತ್ತೋಗಿರೋದು ಅನ್ನಿಸ್ತೈತೆ ಗುರು. ಇದು ಏನೋ ಹಸ ಸತ್ತೋಗಿರೋದು. ಯಾರೋ ಹಸನ ತಗೊಬಂದು ಬಿಸಾಕಾರಲ್ಲಿ. ಕಾಡಲ್ಲಿ ನಾನು ನೈಟ್ ಟೈಮು ಅಡ್ಡಾಡದೇ ಇರ್ಬೋದು, ಇವತ್ತು ಫಸ್ಟ್ ಟೈಮ್ ಬಂದಿರ್ಬೋದು. ಮತ್ತು ಯಾಕೆ ಇವತ್ತು ನೀರಿಲ್ಲ? ನೈಟ್ ಟೈಮ್ ಕ್ಯಾಂಪ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ. ಹ್ಞೂ ನೀರು ಸಿಕ್ಕಲ್ಲ, ಎಲ್ಲ ನೀರಲ್ಲಿ ಅಡ್ಡಾಡ್ಬಿಡ್ತಾ ಇದ್ವಿ. ಚಿಕನ್ ತಗೊಂಡ್ಬಂದು ನೈಟ್ ಟೈಮು ಕ್ಯಾಂಪ್ ಮಾಡೋಕ್ಕೆ ಚೆನ್ನಾಗಿದೆ. ಇಟ್ಕೊಂಡೆ ಗಾಡಿ ಅದರಿಂದ ಬಿಟ್ಟು ಬಂದೆ ನಾನು. ಇಲ್ಲಿ ತಗೊಬಾರದ ಅಲ್ಲ, ಯಾರು ಬರೋಲ್ಲ ತಾನೇ? ಯಾರು ಬರಲ್ಲ, ಬಾ ಸೌಂಡ್ ಇದ್ರೆ ಬರ್ತಾರೆ, ಇಲ್ಲಾಂದ್ರೆ ಏನಕ್ಕೆ ಬರ್ತಾರೆ? ಯಾರಾದರೂ ಪ್ರಾಣಿಗಳು ಬರಬೇಕು ನಮ್ಮನ್ನು ತಿನ್ಕೊಂಡಾಗ. ಇದು ಫಾರೆಸ್ಟ್ ಏರಿಯಾ, ಯಾರು ಏನಾದರೂ ಸ್ವಲ್ಪ ಸೌಂಡ್ ಆದ್ರೂ
ಮಳೆ ಬಂದ್ರು ಸೌಂಡ್ ಆದ್ರೂ ಎಲ್ಲ ಮಾಡಿಬಿಡ್ತಾರೆ. ನೋಡಿ ಇಲ್ಲೆಲ್ಲ ನೀರು ತುಂಬಿಕೊಂಡಿರೋದು. ಏನೋ ಎಲ್ಲ ಬಾಟ್ಲುಗಳು. ಇಲ್ಲೆಲ್ಲ ಹಿಂದಿ ಓಡಾಡ್ಬಿಟ್ಟು ನೋಡಿ ಫುಲ್ ಈ ರೇಂಜ್ ಈ ಹೈಟ್ ಅಂದಾಗ ಹಾಂ ಈ ಹೈಟ್ ಎಷ್ಟಿತ್ತು ನೀರು ಹಾಂ ಎಲ್ಲ ನೋಡಿ ಮಳೆ ಇದೆ. ಹ್ಞೂ ನೀರು ಕಮ್ಮಿ ಐತೆ. ಇನ್ನು ಮುಂದಕ್ಕೆ ಹೋದ್ರೆ ಇನ್ನೂ ಜಲಪಾತ ಹರಿಯೋದವರೆಗೂ ಬರ್ತಾ ಇರುತ್ತೆ. ಹೌದಾ? ಏನೋ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮ್ ಬಂದಿರೋದಲ್ಲ. ಎಲ್ಲೋ ಒಂದು ಇದರಲ್ಲಿ ಇರುತ್ತೆ ಹ್ಞೂ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿ. ಏನು ಗೊತ್ತಾ ಗಾಯ್ಸ್, ಇದು ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ಲೊಕೇಶನ್ ನೋಡೋಣ ಅಂತ. ಇದು ನೈಟ್ ಟೈಮ್ ಒಂಥರ ಕ್ಯಾಂಪ್ ಥರನೇ ಇರೋದು. ನಮಗೆ ಲೊಕೇಶನ್ ನೋಡೋಣ ಅಂತ ಬಂದಿದ್ದೀವಿ. ಇಲ್ಲೆಲ್ಲ ಮಾಡ್ಕೊಳ್ಳೋದು ಹ್ಞೂ ಹೊಲ ಇದೆ ಅಲ್ಲಿ ಹ್ಞೂ ಎಲ್ಲ ಒಳ್ಳೆ ನೋಡಿ, ಎಲ್ಲ ಯಾರನ್ನು ಡೇ ಹೊತ್ತು ಇದು ನೈಟ್ ಟೈಮ್ ಅಂತ ಯಾರೋ ಬರೋಕ್ಕೆ ಸಾಧ್ಯ ಇಲ್ಲ. ಇದು ಡೇ ಟೈಮಲ್ಲಿ ಈ ಥರ ಬಂದು ಪಾರ್ಟಿ ಎಲ್ಲ ಮಾಡ್ಕೊಂಡು ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ನೈಟ್ ಟೈಮು ಒಂದು ಕ್ಯಾಂಪ್ ಮಾಡೋಕ್ಕೆ ಲೊಕೇಶನ್ ಹುಡ್ಕೋಣ ಅಂತ ಬಂದ್ವಿ. ಅದು ಈ ನಮ್ಮ ಫ್ರೆಂಡ್ ಬಂದಿರೋದು ಈ ಕಡೆಗೆ ನೋಡೋಣ ಅಂತ ಬಂದಿದ್ದೀನಿ. ಅದೇ ಲೊಕೇಶನಲ್ಲಿ ಪರವಾಗಿಲ್ಲ. ಏನಂದರೆ ನೈಟ್ ಟೈಮು ಸ್ವಲ್ಪ ಕ್ಯಾಂಪ್ ಮಾಡೋಕ್ಕೆ ಡೇಂಜರೇ. ಏಕೆಂದರೆ ಹುಲಿ, ಹಾವು, ಚೇಳು ಎಲ್ಲ ಥರ ಇದ್ದೇ ಇರುತ್ತೆ. ದಾರಿಗಳೇನೋ ಇದಾವೆ ಅಷ್ಟೇ. ಹ್ಞೂ ಅದು ಇಲ್ಲಿವರೆಗೂ ದಾರಿ ಹೋಗ್ತವೆ ಅನ್ನೋದು ಗೊತ್ತಿಲ್ಲ. ಹ್ಞೂ ಅದು ಏನಾದರೂ ಆಗಿರ್ಬೋದು ಹಿಂದೆ. ಹಾಂ ಹಿಂಗಿದೆ ದಾರಿ ಇದೆ, ದಾರಿ ಇದೆ. ಹ್ಞೂ ದಾರಿ ಇದೆ, ಆದರೆ ಹೆಂಗಿದೆ ದಾರಿ ಅದು ಮುಖ್ಯ ಆಗುತ್ತೆ. ಅದೇ ಇದೊಂಥರ ನಮಗೆ ಲೊಕೇಶನ್ ಹುಡ್ಕೋದ್ರಲ್ಲಿ ಒಂಥರ ಕ್ಯಾಂಪ್ ಥರನೇ ಆಗುತ್ತಲ್ವಾ ಅದಕ್ಕೆ. ಹುಷಾರು, ಮುಳ್ಳುಗಳಿರ್ತವೆ, ಸ್ವಲ್ಪ ನೋಡ್ಕೊಂಡು ಹೋಗೋ. ಅಂದರೆ ನನಗೆ ಹೊಸದಾಗಿರ್ಬೋದು ಈ ಕಡೆ ಬಂದಿರೋದು. ನಮ್ದು ಹಳೆಯದಪ್ಪ. ನೀವು ಯಾವಾಗಲೂ ಒಂದ್ಸಲ ಬಂದಿರ್ತೀರ. ಹಿಂದೆ ಇನ್ನು ಮೇಲಕ್ಕೆ ಹೋದರೆ ಹಾಂ ಇನ್ನು ನೀರು ಹರಿತಾ ಇರೋ ರೀತಿಯಲ್ಲೆಲ್ಲ ಬಂದಿರ್ತವೆ. ಈ ಕಡೆ ಕಾಡ್ದಾರಿ ಕಾಡ್ದಾರಿನಾ? ಎಲ್ಲ ಹುಲಿ ಏನಾದ್ರು ಕಾಣಿಸ್ಕೊಂಡು ನೋಡ್ಕೊಂಡು ಹಂಗೆ ಬರೀ ಅಂತ ಹಾಂ ಅದನ್ನು ಮಾತಾಡ್ಕೊಂಡು ಅದೇ ಏನಾದ್ರು ಕುಡ್ದ ಇಲ್ಲ ಸಿಕ್ಕಿದ್ರೆ ಒಂದು ಹುಲಿ ನೋಡ್ಬೋದು. ಇನ್ನೊಂದು ಏನು ಗೊತ್ತಾ, ಈ ರೋಡಲ್ಲಿ ಈ ನಾವು ಹೋಗ್ತಿರೋ ಅಂದರೆ ಇದು ಒಂಥರ ನಮ್ಗೊಂಥರ ಕ್ಯಾಂಪ್ ಥರನೇ. ದಾರಿ ಮರ್ತ್ಬಿಟ್ಟು ಹೋಗಿಯಪ್ಪ ನೀನು. ಇಲ್ಲಪ್ಪೋ, ದಾರಿ ಮರೆಯೋಕೆ ಅದು ಹೆಂಗೆ ಸಾಧ್ಯ? ನನಗೇನಂದರೆ ಗಾಡಿಯೆಲ್ಲ ಬೇಗ ಬಿಟ್ಟಿದ್ವಿ, ಅದೇ ಭಯ. ನೀನಲ್ಲವ, ನನಗೆ ನೀನು ಗಾಡಿ ಇಳಿದ ಮೇಲೆ ತಗೊಂಡಿರ್ತೀಯ ಅನ್ಕೊಂಡೆ. ಒಂದ್ಸಲ ಜಾಬ್ ಚೆಕ್ ಮಾಡ್ಕೊ ನೋಡು. ಹ್ಞೂ ಹೌದಾ? ಇಷ್ಟು ಒಳಗೆ ಬರ್ತಾರ ನೋಡೋಣ. ನನಗೂ ಗೊತ್ತಿಲ್ಲ ಗುರು, ನನಗೂ ಗೊತ್ತಿಲ್ಲ ಎಲ್ಲ ಕರ್ಕೊಂಡು ಹೋಗ್ತಾರಂತ ಇವರು. ನನಗೂ ಗೊತ್ತಿಲ್ಲ, ಸುಮ್ಮನೆ ದಾರಿ ಹೋಗ್ದಂಗೆ ದಾರಿ ಸಿಕ್ದಂಗೆ ಹೋಗ್ತಾ ಇದ್ದೀವಿ. ಆ ಥರ ಇಲ್ಲ, ಜ್ಞಾಪಕ ಐತೆ ನನಗೆ. ಅದೇ ಹಾಕಿ ಈ ಥರ ಹೇಳ್ತೀಯ ನೋಡು. ಇದರಲ್ಲಿ ಎಲ್ಲ ವಿಡಿಯೋದಲ್ಲಿ ಕ್ಯಾಚ್ ಆಗೈತೆ. ನಾವು ಹೆಂಗೆ ಬಂದಿದ್ವಿ, ಹೆಂಗೆ ಹೋಗಿದ್ದೀವಿ ಅನ್ನೋದು ವಿಡಿಯೋದಲ್ಲೆಲ್ಲ ಕವರ್ ಆಗಿದೆ. ಅದನ್ನ ನೋಡ್ಕೊಂಡು ಒಳ್ಳೆ ಅಲ್ಲ ಗುರು, ಏನದು ಅದ್ದ ಅದ್ದು ಪೈಪ್
ಇದೆ ಸೆಕೆಂಡ್. ನಿಮ್ಗೊಂದು ಗೊತ್ತೇ ಪ್ರಾಣಿಗಳು ಹಾಂ ಬರೋದಕ್ಕಿಂತ ಮುಂಚೆ ಹ್ಞೂ ನೀವು ಇಲ್ಲೆಲ್ಲ ಟಾರ್ಚ್ ಹಾಕ್ಬಿಡ ಉಯ್ಯೋದಕ್ಕಿಲ್ಲ ಬರೋದಕ್ಕಿಂತ ಮುಂಚೆ ಹಾಂ ಮ್ಯಾಲೆ ಯಾವ ಮರಗಿನ ಪಕ್ಷಿಗಳು ಇರ್ತವೆ. ರಾಕಿ ಒಂದು ಮಾತು ಹೇಳ, ನೀನು ಬಂದಿರೋದು ಒಬ್ಬನೇ ಬಂದಿಲ್ಲ, ಭಯ ಪಡೋವಂಥ ಹುಡುಗನ ಜೊತೆ ಬಂದಿಲ್ಲ. ಅವೆಲ್ಲ ನನಗೆ ಗೊತ್ತಿಲ್ಲ. ನಾನು ಹೇಳೋದು ಕೇಳಿಸ್ಕ, ನಂದು ಏನೈತೆ ನಾನು ಹೇಳ್ತಾ ಇದ್ದೀನಿ. ನೀನು ನನ್ನ ಜೊತೆ ಬಂದಿರೋದು. ಟಿ ವಿ ಎಸ್ ಅಂತ ಗೊತ್ತಾ ಅವ್ನು ನೋಡು. ಅವ್ನು ಟಿ ವಿ ಎಸ್ ಆಗೋಣ ಬರಲಿ, ಅವ್ನು ಹೋಂಡದಾಗಣ ಬರಲಿ, ಯಾರನ್ನ ಬರಲಿ. ಯಾಕೆಂದರೆ ನಾವು ಬಂದಿರೋ ರೋಡ್ಸ್ ಪಕ್ಕದಲ್ಲಿ ಒಂದು ಕಾಡು ಮಧ್ಯದಾಗ ಬಂದಿರೋದು. ಅವರು ಏನು ಹೇಳ್ತಿದ್ದಾರೆ ಅಂದರೆ ಗಾಯ್ಸ್, ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಫ್ರೆಂಡು, ಈ ಪಕ್ಷಿಗಳೇನೋ ಹಾರಾಡ್ತಿದ್ದಾವೆ ಅಂದರೆ ಹುಲಿನೋ ಏನಾದರೂ ಒಂದು ಪ್ರಾಣಿ ಬರುತ್ತೆ ಅಂತ ಹೇಳ್ತಾಯಿದ್ದಾರೆ. ಆದರೆ ನಾನು ಒಬ್ಬ ಧೈರ್ಯವಸ್ಸ ಅಂತ ಅವ್ರಿಗೆ ಗೊತ್ತಿಲ್ಲ, ನಾನೇನಂತ ಅವ್ರಿಗೆ ಗೊತ್ತಿಲ್ಲ, ಅವರೇನು ನನಗೆ ಗೊತ್ತಿಲ್ಲ. ಆ ಥರ ಇದೆ. ನೀನು ಎಲ್ಲ ಕರ್ಕೊಂಡು ಹೋಗ್ತೀವಿ, ಅಲ್ಲಿವರೆಗೂ ಬರ್ತೀನಿ. ನನಗಿನ್ನ ಅಂತ ಯಾವುದೂ ಇಲ್ಲ. ಬಂದೆ ನೀರು ಹರಿತಾ ಇರುತ್ತೆ ಅಂದ್ಕೊಂಡೆ. ಹಾಂ, ನೀರು ಹರಿತಾ ಇದ್ದರೆ ನಾನು ನೋಡೋಕ್ಕೆ ಚೆನ್ನಾಗಿರೋದು. ಸ್ವಲ್ಪ ಕಲ್ಲದ ಹತ್ರ ಹುಳ ಏನೋ ಇರ್ತವೆ, ಸ್ವಲ್ಪ ನೋಡ್ಕೊಂಡು ಹೋಗು. ಏಕೆಂದರೆ ನೈಟ್ ಟೈಮ್ ಅವ್ನು ನಿದ್ದೆ ಮಾಡ್ತಾ ಇರ್ತೇವೆ, ಅದಕ್ಕೆ ಡಿಸ್ಟರ್ಬ್ ಮಾಡಿದ್ರೆ ನಮಗೆ ಡಿಸ್ಟರ್ಬ್ ಮಾಡ್ತೇವೆ. ಏನಂತೀಯಪ್ಪ? ಹ್ಞೂ, ಹೋಗೋಣ ಅಂದರೆ ನಡಿ. ನಾವು ಇದು ಕಾಂಪೌಂಡ್ ಅನಿಸ್ತೈತೆ, ನಾವು ಹೆಂಗೆ ಬಂದು ಹಂಗೆ ಹೋಗೋಣ. ಮುಂದಕ್ಕೆ ಹೋಗೋದಕ್ಕೆ ಬೇಜಾರಿಲ್ಲ. ನಾವು ಇಲ್ಲಿವರೆಗೂ ಬಂದಿದ್ದೀವಿ, ಸಾಕು. ಇನ್ನು ಮಧ್ಯೆ ಕಾಡೊಳಕ್ಕೆ ಹೋದರೆ ನಮಗೇನೋ ಅನಾಹುತ ಆಗ್ಬೋದು. ಹದ್ದುಗಳು ಅಂತೀಯ ನೀನು? ಏನೋ ನವಿಲದು. ನವಿಲ್ಲ? ಮತ್ತು ಸೌಂಡೇ ಮಾಡ್ತಿಲ್ಲ. ಹಾಂ, ಏನು ಸೌಂಡೇ ಇಲ್ಲ ಅವು. ಅಂದರೆ ಈ ಕಾಡು ಮಧ್ಯೊಳಕ್ಕೆ ಜಾಸ್ತಿ ಒಳಕ್ಕೆ ಹೋದರೆ ಸ್ವಲ್ಪ ನಮಗೆ ಪ್ರಾಣಿಗಳಿಂದ ಏನಾದರೂ ಅನಾಹುತ ನಡೀಬೋದು, ಏನಾದರೂ ತೊಂದರೆ ಆಗ್ಬೋದು ಅಂತ ಹೇಳ್ಬಿಟ್ಟು ನಾವು ಈ ಕಾಡಿಂದ ಸ್ವಲ್ಪ ಅರ್ಧಕ್ಕೆ ಬಂದು ಒಳಗೆ ಆಚೆ ಹೋಗ್ತಿದ್ದೀವಿ. ಅದಕ್ಕೋಸ್ಕರ ವಾಪಸ್ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಹೊಲನೇ ಅಥವಾ ಏನು ಅಂತ ಗೊತ್ತಿಲ್ಲ. ಫೆನ್ಸ್ ಹಾಕಿದ್ದಾರೆ ನೋಡು. ಹಾಂ, ಕಾಡು ಅಂತ ಫೆನ್ಸ್ ಹಾಕಿದಾರ, ಏನು ಅಂತ ಫೆನ್ಸ್ ಹಾಕಿದಾರ ಗೊತ್ತಿಲ್ಲ. ಫೆನ್ಸ್ ಹಾಕಿದ್ದಾರೆ ನೋಡಿ. ಇಷ್ಟೇ ಇದು ಫಾರೆಸ್ಟ್ ಇಷ್ಟೇ, ಏಕೆಂದರೆ ಆ ಕಡೆಯಿಂದ ಆ ಕಡೆ ಹೊಲ ಐತೆ. ಏನೋ ಗಿಡ ಏನೋ ಟಚ್ ಆಯಿತು ಕಾಲಿಗೆ. ನೋಡಿ, ಒಂಥರ ನವೇ ಥರ ದಾರಿ ಮರ್ಕೊಂಡಿದ್ದೀನಿ ನಾನು. ನನಗೆ ಜ್ಞಾಪಕ ಐತೆ. ನಡಿ. ಮೆಮೊರಿಲ್ಲ, ಪೇಷನ್ಸ್ ನಾನು. ನೋಡಿ, ಯಾವುದು ಗಿಡಗಳು ಏನು ಗಿಡ ಇದು? ಈ ಗಿಡ ಏನಂತ ನಿಮ್ಗೇನೋ ಗೊತ್ತಿದ್ರೆ ಸ್ವಲ್ಪ ಕಾಮೆಂಟ್ ಮಾಡಿ, ನಮಗೂ ಗೊತ್ತಾಗ್ತಿಲ್ಲ. ರಾಕಿ, ಅಂತ ಡೌಟು. ಹಾಂ, ರೂಟು ಮಿಕ್ಸ್ ಆಗ್ತಿದೇನೋ ಅಂತ ಡೌಟ್ ನಿಮಗೆ? ಇಲ್ಲ, ಇನ್ನೂ ಮುಂದೆ ಹೋಗ್ಬೇಕು. ರಾಕಿ, ನೈಟ್ ಟೈಮ್ ಈ ಥರ ಯಾವಾಗ ನಾ ಬಂದಿದ್ದ? ನೋಡಲ್ಲ, ಅವನು ಟಾರ್ಚ್ ಹಾಕ್ತಿದ್ದಾನೆ, ಒಂದು ಗಾಡಿ ಬರ್ತಿದ್ಯಾ? ಗಾಡಿ ಹೋಗ್ತಾ ಇರೋದು. ಟಾರ್ಚ್ ಕೆಡಕ್ಕೆ ಹಾಕ್ಬಿಟ್ಟು ಅಂತ ಟೈಮ್ಗಳಂತ. ಇಲ್ಲ, ಆಗ್ತಾಯಿದ್ದೀನಿ. ಅದು ಯಾವುದಾದ್ರೂ ನೋಡಿ ಬಂದಿದ್ದೀವಿ ನಾವು. ಗೈಸ್, ಏನು ಗೊತ್ತಾ, ನೈಟ್ ಟೈಮು ಇಲ್ಲಿ ಟಾರ್ಚ್. ಹಾಂ, ಬಂದಿದ್ದು ಐತೆ ಫಸ್ಟ್ ಆಫ್ ಆಲ್. ಅದನ್ನೇ ನಾವು ಹ್ಞೂ ಬಂದಿದ್ದೀವಿ. ನಡಿ, ಪಕ್ಕ ನಡಿ. ಮರ್ತ ದಾರಿ ಅಲ್ಲಿ ನೋಡಪ್ಪ. ಯೋ ರಕ್ಕೆ, ಆ ಕಡೆ ಕಲ್ಲ, ಈ ಕಡೆ ಬಾ. ಅದನ್ನೇ ಕೇಳ್ತಾ ಇರೋದು. ದಾರಿ ಹೊಡಿತೈತೆ ಅಂತ ಹೇಳ್ಬಿಟ್ಟು. ಏನು ಗೊತ್ತಾ ಗೈಸ್, ಈಗ ನೈಟ್ ಟೈಮು ನಾವು ಟಾರ್ಚ್ ಹಾಕೊಂಡು ಅಡ್ಡಾಡಿದ್ರೆ ಯಾರನ್ನ ಬರ್ತಾರೆ, ನಮಗೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಇನ್ನೊಂದೇನೆಂದರೆ ನೈಟ್ ಟೈಮು ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರೋಲ್ಲ. ಅದಕ್ಕೋಸ್ಕರ ನಾವು ನೈಟ್ ಟೈಮು ಟಾರ್ಚ್ ಹಾಕೊಂಡು ಅಡ್ಡಾಡೋದು ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ತಿದ್ವಿ. ಇನ್ನೊಂದು ದಿವಸ ಅವತ್ತನ್ನು ಬಂದು ಕ್ಯಾಂಪ್ ಮಾಡೋಣ. ಏನಂತೀಯ ರಕ್ಕೆ? ನೀನು ಹೆಂಗೆ ಕರ್ಕೊಬಂದು ಹಂಗೆ ಹೋಗ್ತಿದ್ಯಾ?
ಇಲ್ಲ ಹಂಗೆ ಹಂಗೆ ಹ್ಞೂ ಪಕ್ಕ ನಿಜ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ. ಇಲ್ಲ ನಡಿ ಎಲ್ಲಿಗೆ ಹೇಳು ನೀನು? ಇಲ್ಲಿಂದ ಹೋಗಿದ್ದು ನಾವು ನೋಡು ಇದ್ರ ಮೇಲೆಯಿಂದ. ಪಕ್ಕನಾ? ಹ್ಞೂ ಪಕ್ಕ ನಾವು ಕರೆಕ್ಟಾಗಿ ಹೋಗ್ತಿದ್ವಿ ನೋಡಿ. ಹಿಂಗೆ ಬರೆಯೋ ಹಿಂಗೆ. ಹಾಂ ನೀನು ಹೆಂಗೆ ಹೋದ್ರೆ ಕರ್ಕೊಂಡು ಹೋಗ್ತೀನಿ ಬಾ. ಸರಿ ಬಂದಂಗೆ ಕರ್ಕೊಂಡು ಹೋಗಪ್ಪ. ಸ್ವಲ್ಪ ನೋಡ್ಕೊಂಡು ಬಾ. ಮರಿಯೋ ರೇಂಜ್ ಬೇಯ್ತಿದೆ ನೋ ಅದೇ ನೋಡ್ಕೊಂಡು ಬಾ. ಇವಾಗ ನಾನು ಕರ್ಕೊಂಡು ಹೋಗ್ಬೇಕಾ ನೀನು ಕರ್ಕೊಂಡು ಹೋಗ್ತೀಯ? ನಡಿ ಮುಂದೆ ನಡಿ. ಇಲ್ಲಿ ಇದು ನೋಡು ಎಸ್ ನಡಿ ನಡಿ ನಡಿ. ಸ್ವಲ್ಪ ಸಮಾಧಾನ ಆಯ್ತು. ದಾರಿನೇ ಸಿಗ್ಲಿಲ್ಲ ಒಂದು ಸೆಕೆಂಡ್. ಇವಾಗ ದಾರಿ ಸಿಗುತ್ತಾ ನಿನಗೆ? ನಡಿ. ನಾವು ಈ ಥರ ಟಾರ್ಚ್ ಹಾಕೊಂಡು ಅಡ್ಡಾಡೋದು ನೋಡಿದ್ರೆ ಯಾರೋ ನೋಡಿದ್ರೆ ಏನೋ ದಂಧೆಗೆ ಬಂದಿದ್ವು, ಏನೋ ಗಿಡನ ಕಡ್ಕೊಂಡು ಹೋಗಿ ಬಂದಿದ್ವು. ಇದು ಪುಷ್ಪದಲ್ಲಿ ಒಂದು ಫಿಲಮಲ್ಲಿ ಗೊತ್ತಲ್ಲ, ಗಂಧದ ಮರ ಕರ್ಕೊಂಡು. ಹಾಂ ಯೋ ಕರೆಕ್ಟಾಗಿ ಹೋಗ್ತಿದ್ಯಾ? ಗೈಸ್ ವಾಯ್ಸ್ ಕೇಳಿಸ್ತಾ? ಅದೇನು ಅಂದರೆ ನವಿಲು ನೋಡಿ ನೋಡಿ, ಇದೆಲ್ಲ ನವಿಲುಗಳು ಹಾರಾಡ್ತಾ ಇರೋದು, ಅಂದರೆ ಮರದಲ್ಲಿರೋವು ಹೋಗ್ತಾ ಇದ್ದಾವೆ. ಹಿಂಗೆ ಹಿಂಗೆ ಅಂದರೆ ಈ ಫಾರೆಸ್ಟಲ್ಲಿ ನವಿಲುಗಳು ಜಾಸ್ತಿ ಇದ್ದಾವೆ ಅಂತ ಅನ್ನಿಸ್ತೈತೆ ರಾಕಿ. ಹೆಂಗನಾಗಲಿ ಇಲ್ಲೋಡ ಅಲ್ಲ, ಹೆಂಗನಾಗಲಿ ಒಂದು ಕೋಲ್ ತಗೊಂಬನ ಅಲ್ಲ, ಸೇಫ್ಟಿಗೆ ಅಲ್ಲ ಹೊರಗಿರಲಿ. ಯಾರು ಬಿಸಾಕಿದ್ರು ಯಾರು ಕಡ್ದು ಹಾಕಿದ್ರು ಗೊತ್ತಿಲ್ಲ, ಒಂದು ಕಡ್ಡಿ ತಗೊಂಡಿದ್ದೀನಿ. ನಾವು ಈ ಫಾರೆಸ್ಟಿಗೆ ರಾಜರಾಗಿದ್ದೇವಲ್ಲ ಇವತ್ತು. ಹಾಂ ಇದೆಲ್ಲ ನೀರು ಹರ್ಕೊಂಡು ಬರ್ತಿತ್ತು ಅಷ್ಟೇ ಫಸ್ಟು. ಸಿಕ್ತಾ ರೂಟು? ನೋಡಿ ಎಲ್ಲ ನೀರು ಆ ಕಡೆ ಹರ್ಕೊಂಡು ಬರ್ತಿತ್ತು ಆ ಕಡೆಯಿಂದ. ಆ ಕಡೆಯಿಂದ ಈ ಕಡೆ ನೀರೆಲ್ಲ ಹರ್ಕೊಂಡು ಬರ್ತಾಯಿತ್ತು ಅಂತೆ. ಮುಂದೆ ತುಂಬ ಇರೋದು. ಹಾಂ ಅಲ್ಲಿಂದ ಬರ್ತಿತ್ತು ನೀರು. ಇದ್ರ ಮೇಲೆ ನಡೆಯೋದೈತಲ್ಲ. ಫುಲ್ಲು ಮಳೆ ಇಲ್ಲದೆ ಹ್ಞೂ ನೀರು ಫುಲ್ಲು ಬರಡಾಗೋಗ್ಬಿಟ್ಟು. ಈ ನೈಟ್ ಟೈಮು ನಾವು ಬಂದಿದ್ದೀವಿ, ಡೇ ಟೈಮಲ್ಲಿ ಹಸುಗಳು ಏನಾರ ಬರ್ತಾವಮ್ಮ ಹುಲ್ಲು ಮೇಯಕ್ಕೆ? ಬರ್ತಾವೆ ಅಷ್ಟೇ. ಹಾಂ ನೋಡಿದ್ದೀವಿ ಹಾಂ ನಾವು ಬಂದಿರೋ ಟೈಮ್ಗಳಲ್ಲೆಲ್ಲ ಹ್ಞೂ ಹಸುಗಳೆಲ್ಲ ಕರ್ಕೊಂಡು ಬಂದಿರೋರು ಇಲ್ಲ. ಹತ್ತಿರ ಬಂದಿದ್ದೀವಿ, ಪರವಾಗಿಲ್ಲ. ಆ ಕಡೆ ಹೋಗ್ಬೇಕಾಯ್ತಾ? ಈ ಕಾಡಲ್ಲಿ ತಾತ ಆಗಿದ್ದೀನಿ ಕಾಲ್ ಹಿಡ್ಕೊಂಡು. ಹ್ಞೂ ಅವಾಗೇ ನೋಡಿದ್ವಲ್ಲ ಹ್ಞೂ ನೀರು ಕಮ್ಮಿ ಇದೆ. ಈ ಟೈಮಲ್ಲಿ ಏನು ತೊಂದರೆ ಇಲ್ಲ, ನೀನು ನಿನ್ನೆ ಮುಂದಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ಹ್ಞೂ ಅದೇ ಅಚಾನಕ್ಕಾಗಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಬಂದಿರೋದು ಈ ಲೊಕೇಶನ್ಗೆ ಆಕಸ್ಮಿಕವಾಗಿ ಏನೋ ಮಾಡಬೇಕು ಅಂತ ಬಂದು ಈ ಲೊಕೇಶನಲ್ಲಿ ನಾವು ಒಂಥರ ನೈಟ್ ಕ್ಯಾಂಪ್ ಥರ ಆಗುತ್ತೆ, ಅಡ್ಡಾಡ್ಕೊಂಡು ನೋಡ್ಕೊಂಡು ಹೋಗೋ ಅಂತ ಬಂದಿದ್ದೀವಿ ಗೈಸ್. ಹೇಳೋರಿಗೆ ಸಿಂಪಲ್ಲಾಗಿ ಇವತ್ತು ಸ್ಯಾಂಪಲ್ ತೋರಿಸಿದ್ದೀವಿ.
ಇದೇ ಲೊಕೇಶನ್ ಬಗ್ಗೆ ಇನ್ನೊಂದು ದಿನ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಾವು ಇವತ್ತು ಬಂದಿರೋದು ಒಂದು ಸ್ಯಾಂಪಲ್ ಆಗಿ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಗೈಸ್. ಇನ್ನೊಂದು ದಿವಸ ಈ ಲೊಕೇಶನಲ್ಲಿ ಕ್ಯಾಂಪ್ ಮಾಡ್ಕೊಂಡು ಯಾವ ಥರ ನಮ್ಮ ಅನುಭವ ಇರುತ್ತೆ, ನೈಟ್ ಫುಲ್ ಇದ್ದಾಗ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಬನ್ನಿ ಮುಂದೆ ಹೋಗೋಣ. ಇಲ್ಲೆಲ್ಲ ಡೇ ಟೈಮಲ್ಲಿ ಹಸುಳು ಕಾಯೋರು ಎಲ್ಲ ಬಂದು ಹಸ ಮೇಯಿಸೋದು, ಅವರಿಗೆ ಏನಾದ್ರೂ ಜ್ಯೂಸ್ ಐಟಮ್ ಏನೋ ಕುಡಿಬೇಕಂದಾಗ ತಗೊಬಂದು ಕುಡಿದು ಬಿಸಾಕಿ ಹೋಗಿದ್ದಾರೆ. ಅವೆಲ್ಲ ಜ್ಯೂಸೇ ಅಲ್ವಾ ರಾಕಿ? ಇಲ್ಲ ಹ್ಞೂ ನಮಗೇನಾಗ್ತಿದೆ ಅಂದರೆ ಸೌಂಡು ನನಗೆ ಕೇಳಿಸಿಲ್ಲ. ಏನೋ ಸೌಂಡ್ ಬಂತು ಅಂತ ನನಗೆ ಗೊತ್ತಾಗಿಲ್ಲ. ನಾನೇನೋ ಮಾತಾಡೋಕೆ ಹೋದಾಗ ನನಗೆ ಸೌಂಡ್ ಗೊತ್ತಾಗಿಲ್ಲ. ನಾವು ಗಾಡಿ ಮತ್ತೆ ವಾಪಸ್ ಹೋಗ್ತಿದ್ವಿ ಮನೆ ಕಡೆಗೆ, ಆದರೆ ನಮಗೆ ಗಾಡಿ ಹುಡ್ಕೋದಕ್ಕೋಸ್ಕರ ದಾರಿ ಗೊತ್ತಾಗ್ತಿಲ್ಲ. ಗಾಯ್ಸ್ ಕಾಣಿಸ್ತಾ ನಮ್ಮ ಗಾಡಿ ನೋಡಿ. ನಾವು ಬಂದಿದ್ದು ರೂಟು ಸಿಕ್ತು. ಈ ಕೋಲಿನ ಅವಶ್ಯಕತೆ ನಮ್ಗೆ ಬೇಕಾಗಿಲ್ಲ. ಕಡೆಯಿಂದ ಹೋದವ್ರು ಹತ್ತು ಕಡೆಯಿಂದ ಬಂದರು. ಹಿಂಗೆ ಹೋಗಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅನ್ಕೊಂತೀವಿ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಓಕೆ, ಟಾಟಾ, ಬಾಯ್ ಬಾಯ್.